ಲವ್ಲಿ ಮೂಮೆಂಟ್. ನೋಡೋದಕ್ಕೆ ತುಂಬಾ ಖುಷಿ ಆಗ್ತಿದೆ. ನಿಜವಾಗ್ಲೂ ನೀನು ಗ್ರೇಟ್ ಲಕ್ಷ್ಮಿ. ಜೀವಂತ ಶವವಾಗಿದ್ದವನ ಈ ಮಟ್ಟಕ್ಕೆ ರೆಡಿ ಮಾಡಿದ್ಯಾ. ನಿನ್ನನ್ನು ಹೀಗೆ ಬಿಟ್ರೆ ಇವನನ್ನು ಎದ್ದು ಓಡಾಡೋ ಹಾಗೆ ಮಾಡ್ಬಿಡ್ತೀಯ. ನೀನು ಸಾಮಾನ್ಯದವಳಲ್ಲ. ಆದ್ರೆ ಈ ಮೀರಾ ನಿನ್ನನ್ನು ಮೀರಿ ನಿಂತಿರೋಳು. ಅದಕ್ಕಷ್ಟು ಸುಲಭವಾಗಿ ಅವಕಾಶ ಕೊಡಲ್ಲ. ಕೇಡ್ಗಾಲಕ್ಕೆ ನಾಯಿ ಮೊಟ್ಟೆ ಇಡ್ತಂತೆ, ಹಾಗೆ ನಿನಗೂ ಕೇಡ್ಗಾಲ ಶುರು ಆಗಿದೆ. ನಮಗ್ ತೊಂದರೆ ಕೊಡಕ್ ಬಂದಾಗೆಲ್ಲ ನಿನ್ ಗತಿ ಏನಾಗಿದೆ ಅಂತ ನಿನಗೆ ಗೊತ್ತು ತಾನೆ. ಮತ್ತೇನಕ್ ಬಂದಿದ್ಯಾ ಇಲ್ಲಿ? ನೀನ್ ವಾರ್ನ್ ಮಾಡಿದ ತಕ್ಷಣ ನಿಮ್ಮನ್ನೆಲ್ಲ ನೆಮ್ಮದಿಯಾಗಿ ಬದುಕೋದಕ್ ಬಿಡೋದಿಕ್ಕೆ ಎದೆಲ್ ಉರಿತಾ ಇರೋದು ನಿನ್ನೆ ಮೊನ್ನೆ ದ್ವೇಷದ ಬೆಂಕಿ ಅಲ್ಲ. ಅದು ತಣ್ಣಗಾಗ್ಬೇಕು ಅಂದ್ರೆ ನಿಮ್ಮಿಂದ ನನ್ನ ಕುಟುಂಬ ಹೇಗೆ ಸರ್ವನಾಶ ಆಯ್ತೋ ಹಾಗೆ ನನ್ನಿಂದ ನಿಮ್ಮ ಕುಟುಂಬ ಸರ್ವನಾಶ ಆಗ್ಬೇಕು. ಆಗ್ಲೇ ನನಗೆ ಸಮಾಧಾನ. ಏಯ್ ಸಾಕು ನಿಲ್ಸೆ. ನಿನ್ನ ಸಂಸಾರ ಹಾಳಾಗೋ ಕಾರಣ ನಾವಲ್ಲ, ಅದು ನೀನೇ ಮಾಡ್ಕೊಂಡ್ರೋ ಸ್ವಯಂಕೃತ ಅಪರಾಧ. ಇನ್ನೇನಾದ್ರೂ ಒಂದೇ ಒಂದು ಮಾತು ಹೆಚ್ಚಿಗೆ ಮಾತಾಡಿದ್ರೆ ನಿನ್ನ ಇಲ್ಲೇ ಸಾಯಿಸ್ಬಿಡ್ತೀನಿ. ಸಮಾಧಾನವಾಗಿರಿ. ಏಯ್ ಮುಚ್ಚ ಬಾಯಿ. ಅಲ್ಲ, ಕೂತ್ಕೊಂಡಲ್ಲೇ ಇಷ್ಟೊಂದು ಡೈಲಾಗ್ ಹೊಡಿತಾ ಇದೆಯಲ್ಲ, ಇನ್ನೇನಾದ್ರೂ ಓಡಾಡೋ ಹಾಗಾಗ್ಬಿಟ್ಟಿದ್ರೆ ನನ್ನ ಕತೆ ಮುಗಿಸ್ಬಿಡ್ತಾ ಇದೆಯಲ್ಲ. ಬಾ, ನಿಂತ್ಕೊಂಡ್ರೆ ಭಯ ಆಗ್ತಾ ಇದೆ. ಅವತ್ತು ನಾನು ದೊಡ್ಡ ತಪ್ಪು ಮಾಡಿದೆ. ಆದ್ರೆ ಪದೇ ಪದೇ ಅಂತ ತಪ್ಪುಗಳನ್ನ ನಾನು ಮಾಡಲ್ಲ. ಒಳ್ಳೆ ಗುಳ್ಳೆ ನದಿ ತರ ನಮ್ ಬೆನ್ ಹಿಂದೆ ಹೊಂಚಾಕಿ ನಮ್ನ ಗೆಲ್ಲಕ್ ನೋಡ್ದೆ, ಆಗ್ಲಿಲ್ಲ. ಆಮೇಲೆ ಎದುರಿಗೆ ನಿಂತು ನನ್ನ ಸೋಲ್ಸಕ್ ನೋಡ್ದೆ, ಆಗ್ಲೂ ನಿನ್ ಕೈಯಲ್ಲಿ ಏನು ಮಾಡಕ್ ಆಗ್ಲಿಲ್ಲ. ಇನ್ಮುಂದೆನೂ ನಿನ್ ಕೈಯಲ್ಲಿ ಏನು ಮಾಡಕ್ ಆಗಲ್ಲ. ಯಾಕಂದ್ರೆ ನಮ್ ಶಕ್ತಿ ನನ್ ಲಕ್ಷ್ಮು, ನನ್ ಪಪ್ಪ, ಆ ಸಾಯಿನಾಥ. ಓಹೋ, ಸೆಕೆಂಡ್ ಲಕ್ಷ್ಮಿ. ನಾನ್ ಕತ್ಲು ಕೋಣೆಲ್ ಕುತ್ಕೊಂಡು ಕಳ್ದಿರೋಷ್ಟು ವಯಸ್ಸಾಗಿಲ್ಲ ನಿನ್ಗೆ. ನನ್ನ ಮುಂದೆನೇ ಎಗರಾಡ್ತೀಯ. ಎಷ್ಟೇ ನಿನ್ಗೆ ದುರಹಂಕಾರ. ನನ್ನ ಕೋಪ ದ್ವೇಷಕ್ಕೆ ಮುಖ್ಯವಾದ ಕಾರಣನೇ ನೀನು. ಅಂಥದ್ರಲ್ಲಿ ನನಗೆ ವಾರ್ನ್ ಮಾಡ್ತೀಯಾ? ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೆ ಅನಾಥೆ. ಮೀರಾ, ಅದಿತಿ ಬಗ್ಗೆ ಇನ್ನು ಒಂದು ಮಾತಾಡಿದ್ರು ಚೆನ್ನಾಗಿರಲ್ಲ. ನಾವಿರೋವರೆಗೂ ಇವಳು ಅನಾಥೆ ಅಲ್ಲ. ಇವಳು ಯಾವತ್ತಿದ್ರು ನಮ್ಮ ಮಗಳೇ. ಹೌದಾ? ನೀವ್ ಇವಳ ಜೊತೆ ಇದ್ರೆ ತಾನೇ ಆ ಮಾತು. ನೋಡ್ತಾ ಇರು ನಿಮ್ಮನ್ನೇ ಇವಳಿಂದ ಹೇಗ್ ದೂರ ಮಾಡ್ತೀನಿ ಅಂತ. ಲಕ್ಷ್ಮು, ಇಲ್ಲೇ ರಿಸೆಪ್ಷನ್ ಹತ್ರ ಕೇಳ್ಕೊಂಬರ್ತೀನಿ. ಮೇಡಮ್. ಹಾಂ ಹೇಳಿ. ಆಯುರ್ವೇದದ ಸೆಕ್ಷನ್ ಯಾವ ಕಡೆ ಇದೆ? ಡಾಕ್ಟರ್ ಆನಂದರಾವ್ ಅವ್ರು ಬಂದಿದ್ದಾರಾ? ಇವತ್ತು ಬಂದಿಲ್ಲ, ರಜೆದಲ್ಲಿದ್ದಾರೆ, ನಾಳೆ ಬರ್ತಾರೆ. ಥ್ಯಾಂಕ್ ಯು. ಲಕ್ಷ್ಮು, ಈಗ ಏನು ಮಾಡೋದು? ಡಾಕ್ಟ್ರ್ ಇವತ್ತು ಬರಲ್ವಂತೆ. ಹೌದಾ? ಎಷ್ಟ ಕೆಲಸ ಆಗೋಯ್ತು. ಲಕ್ಷ್ಮಿ, ಒಂದು ಕೆಲಸ ಮಾಡೋಣ. ನಿನ್ ಗೆಳತಿ ಇದೇ ಊರಲ್ಲಿ ಇದ್ದಾಳೆ ಅಂತ ಹೇಳಿದಲ್ಲ, ಅವಳ ಮನೆಗೆ ಹೋಗೋಣ. ಹೌದು ಲಕ್ಷ್ಮು, ಪಪ್ಪ ಹೇಳ್ದಾಗ ಮಾಡೋಣ. ಬೇಡ ಅದಿತಿ, ಅವರಿಗೆಲ್ಲ ಮರೆತು ತುಂಬ ಖುಷಿಯಾಗಿದ್ದಾರೆ. ನಾನು ಮತ್ತೆ ಆ ಮನೆಗೆ ಹೋಗಿ ಮಧುವಂತಿ ನೆನಪು ಮಾಡಿಕೊಟ್ಟು ಅವ್ರ ಹಳೆ ನೆನಪುಗಳೆಲ್ಲ ಮರುಕಳಿಸಿ ಅವ್ರ ಮನಸ್ಸಿಗೆ ನೋವು ಕೊಡೋದು ನನಗಿಷ್ಟ ಇಲ್ಲ. ಲಕ್ಷ್ಮು, ಹಾಗೆಲ್ಲ ಏನೂ ಆಗಲ್ಲ. ಹಳೆ ಪರಿಚಯ ಅಂತ್ಯ, ನಾವು ಹೋದರೆ ಅವ್ರಿಗೂ ಖುಷಿ ಆಗುತ್ತೆ. ಅವ್ರ ಮನೆ ಎಲ್ಲಿದೆ ಅಂತ ನೆನಪು ಮಾಡ್ಕೊ, ಹೋಗೋಣ ಪ್ಲೀಸ್. ನಾನು ಅವ್ರ ಮನೆಗೆ ಹೋದರೆ ಖುಷಿ ಪಡೋದು ನಿಜ, ಆದರೆ ಮಧುವಂತಿ ನೆನಪು ಮಾಡಿಕೊಂಡು ಅವ್ರ ಮನಸ್ಸಿಗೆ ನೋವು ಮಾಡ್ಕೋತಾರೆ. ಹೌದು ದೀದಿ, ಲಕ್ಷ್ಮಿ ಹೇಳ್ತಾರೆ ಕರೆಕ್ಟು. ನಮ್ಮಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ನೋಡು,
ನಾವು ಯಾವ್ದಾದ್ರು ಆಶ್ರಮಕ್ಕೂ ಇಲ್ಲ ದೇವಸ್ಥಾನಕ್ಕೂ ಹೋಗೋಣ, ಉಳ್ಕೊಳ್ಳೋಕ್ಕೆ ಅಲ್ಲೇ ವ್ಯವಸ್ಥೆ ಆಗುತ್ತೆ. ರೀ, ಇಲ್ಲೇ ಹತ್ರದಲ್ಲಿ ಹೊಳೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ, ಮೊದಲು ಅಲ್ಲಿಗೆ ಹೋಗೋಣ. ಅಲ್ಲಿಗೆ ಹೋದ್ಮೇಲೆ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರಿ ಲಕ್ಷ್ಮು, ದೇವಸ್ಥಾನಕ್ಕೆ ಹೋಗೋಣ. ಇಲ್ಲಿಗೆ ಬಂದ್ರೇ ಗುಣ ಆಗೋದು ಅಂತ ಆ ಹೊಳೆ ನರಸಿಂಹಸ್ವಾಮಿ ಕರೆಸ್ಕೊಂಡಿದ್ದಾನೆ ಅಂತ ಅನಿಸುತ್ತೆ. ಅಲ್ಲಿಗೆ ಹೋದರೆ ಖಂಡಿತ ಎಲ್ಲ ಒಳ್ಳೇದಾಗತ್ತೆ. ಬನ್ನಿ ಹೋಗೋಣ. ಲೇ ಅಕ್ಕ, ನೀನು ಇವಾಗ ಏನು ಯೋಚನೆ ಮಾಡ್ತಿದ್ದೆ ಅಂತ ನನಗೆ ಗೊತ್ತು. ಏನು? ಅದೇ ಇವಾಗ ದೇವ್ರ ಹತ್ರ ಏನು ಬೇಡ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ, ಕರೆಕ್ಟಾ? ಏನಿಲ್ಲ, ನನಗೆಲ್ಲ ಗೊತ್ತಮ್ಮ. ಈಗ ನೀನು ನಿನ್ನ ಮನಸ್ಸಲ್ಲಿರೋ ರಾಜ್ಕುಮಾರ್ ಬಗ್ಗೆ ಏನು ಕೇಳ್ಕೊಳ್ಳೋದು ಅಂತ ಯೋಚನೆ ಮಾಡ್ತಿದ್ಯಾ. ರಾಜ್ಕುಮಾರನೂ ಇಲ್ಲ, ಯಾರೂ ಇಲ್ಲ, ಸುಮ್ಮನೆ ಬಾ. ನನ್ನ ಮುದ್ದು ಅಕ್ಕ ಯಾಕೋ ಮುನ್ಸ್ಕೊಂಡೋಗಿದೆ. ಆ ಥರ ಏನಿಲ್ಲ ಕಣೆ. ಇಷ್ಟು ದಿನ ನನ್ನ ಮನಸ್ಸಿನ ಮಾತು ಆ ದೇವ್ರಿಗೆ ಕೇಳಿಸ್ತಿತ್ತು, ಇವಾಗ ಅವನಿಗೂ ಕೇಳಿಸ್ತಿಲ್ವೇನೋ ಅನ್ನಿಸ್ತಿದೆ. ಲೇ ಅಕ್ಕ, ಹಾಗೇನೂ ಇಲ್ಲ ಕಣೆ. ದೇವ್ರಿಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ, ಅದಕ್ಕೆ ನೋಡು ಪದೇ ಪದೇ ನೀನು ದೇವಸ್ಥಾನ ಕರ್ಸ್ಕೊಳ್ತಿರೋ ನೋಡಿದ್ರೆ ಗೊತ್ತಾಗಲ್ವಾ? ದೇವ್ರಿಗೆ ನಮ್ಮ ಮೇಲೆ ನಿಜವಾಗ್ಲೂ ಕರುಣೆ ಇದ್ರೆ ವಿಕ್ರಮ್ ಸಿಂಹ ಸಾಹೇಬ್ರು ನಮ್ಮ ಹತ್ರ ಬರೋ ಹಾಗೆ ಮಾಡಲಿ, ನೋಡೋಣ. ಇವಾಗ ಏನು ದೇವ್ರು ಏನು ಮಾಡಬೇಕು ಅಂತ ಹೇಳು. ಹೇಳಿ ಅಕ್ಕ, ದೇವ್ರು ಏನು ಮಾಡಬೇಕು ಅಂತ ಹೇಳು, ನೋಡೋಣ. ಅಪ್ಪ ನರಸಿಂಹಸ್ವಾಮಿ, ನಮ್ಮ ಈ ಕೋರಿಕೆನ ಬೇಗ ಈಡೇರ್ಸಪ್ಪ. ನಮ್ಮ ಇಷ್ಟವಾದವ್ರನ್ನ ನಾವು ನಿಮ್ಗೆ ಹೇಳಿದ್ದೀವಿ, ಅವನ್ನ ಬೇಗ ನಮ್ಮ ಮುಂದೆ ಬರೋ ಹಾಗೆ ಮಾಡು, ಪ್ಲೀಸ್ ಪ್ಲೀಸ್. ಮಧುರ, ಅಲ್ಲೋಡೆ ವಿಕ್ರಮ್ ಸಿಂಹ ಸಾಹೇಬ್ರು. ವಾಹ್ ಕಣೆ ಅಕ್ಕ, ನಾನು ಹೇಳಿಲ್ವಾ ದೇವ್ರ ನಮ್ಮ ಮಾತು ಕೇಳೇ ಕೇಳ್ತಾನೆ. ಥ್ಯಾಂಕ್ಸ್ ಅಪ್ಪ ದೇವ್ರೆ. ಆ ದೇವ್ರು ನಮ್ಮ ಬೇಡಿಕೆನ ಎಷ್ಟು ಬೇಗ ಕಾಣಿಸಿದ್ದಾನೆ. ಬಾ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ. ಸರಿ ಕಣೆ, ಬಾ ಬಾ ಬಾ. Excuse me? Yes? ಕೂತ್ಕೊಳ್ಳಿ. ನಾನು ಮೀರಾ ಅಂತ. ಆಶ್ಚರ್ಯ ಆಗ್ತಾ ಇದೆಯಾ ನಿನ್ನ ಬಗ್ಗೆ ಗೊತ್ತು ಅಂತ? ಹೆಸರು ತಿಳ್ಕೊಳ್ಳೋದೇನು ದೊಡ್ಡ ಸಾಧನೆ ಅಲ್ಲ. ಹೆಸರಷ್ಟೇ ಅಲ್ಲ, ನಿನ್ನ ಇಡೀ ಜಾತಕನೇ ಗೊತ್ತು. ನಿನ್ನ ಶತ್ರು ರಾಘವ್, ಲಕ್ಷ್ಮಿ, ಅವ್ರ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತ ಬಹಳ ದಿನದಿಂದ ಕಾಯ್ತಾ ಇದೆಯಾ. ನೀನೇನು ಸುಮ್ಮನೆ ಅಲ್ಲ, ಬಹಳಷ್ಟು ತೊಂದರೆ ಕೊಟ್ಟಿದೀಯಾ ಅವ್ರಿಗೆ. ರಾಜಕೀಯಕ್ಕೆ ಹೇಳಿ ಮಾಡಿಸ್ದವಳು ನೀನು. ರಾಜಕೀಯ ಎಲ್ಲ ನಿಮ್ಮಂಥವ್ರಿಗೆ, ನನಗೆ ನನ್ನ ಸೇಡ್ ಮಾತ್ರ ಸಾಕು. ಸಾಕಷ್ಟು ಕೇಳಿದ್ದೀನಿ ನಿಮ್ಮ ಬಗ್ಗೆ. ಹೊಗಳಿಕೆ ಸಾಕು, ಬಂದ್ ಕೆಲಸ ಹೇಳು. ನನ್ನ ಶತ್ರು ನಾರಾಯಣ್ ಪಟ್ನಕ್ಕೆ ಹೋಗಿದ್ದಾನೆ. ಅದು ನಿಮ್ಮ ಪವರ್ ಇರೋ ಕ್ಷೇತ್ರ. ಅವನ ಮೇಲೆ ನಾನು ಸೇಡ್ ತೀರಿಸ್ಕೊಳ್ಳೋಕ್ಕೆ ನಿಮ್ಮ ಸಹಾಯ ಬೇಕು. ಸಹಾಯಕ್ಕೇನು ಮಾಡೋಣ, ಅದರಿಂದ ನಂಗೆ ಆಗೋ ಲಾಭ. ನನ್ನಿಂದೇನಾದರೂ ಸಹಾಯ ಬೇಕು ಅಂದರೆ ಮಾಡೋಣ. ಏನೋ ಪಾಪ ಅಂತ ಹೋಗ್ಲಿದ್ರೆ ನೀನೇ ಇಷ್ಟು ದೊಡ್ಡವಳು ಅಂತ ಅನ್ಕೋಬಿಟ್ಯಾ? ದೇವಸ್ಥಾನದಲ್ಲಿ ವಿಕ್ರಮ್ ಸಿಂಹ ಸಾಹೇಬ್ರು ನಿಮ್ಮ ಹತ್ರ ಸಾರಿ ಕೇಳಿದ್ರಲ್ಲ, ಯಾಕೆ? ವಿಕ್ರಮ್ ಸಿಂಹ ಸಾಹೇಬ್ರು ನೀವು ಮುಂಚೆಯಿಂದಲೂ ಪರಿಚಯನಾ?